ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಹಾಕುಂಭದಿಂದ ಗಂಗೆಯಲ್ಲಿ ಹೆಚ್ಚಾಗ್ತಿದೆಯಂತೆ ಮಲ ಬ್ಯಾಕ್ಟೀರಿಯಾ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭದಲ್ಲಿ ಕೋಟ್ಯಾಂತರ ಮಂದಿ ಪವಿತ್ರ ಸ್ನಾನ ಮಾಡಿರುವುದರಿಂದ ಗಂಗಾ ನದಿಯಲ್ಲಿ ಭಾರಿ ಪ್ರಮಾಣದ ಮಲ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿದೆ ಎಂದು ಹಸಿರು ನ್ಯಾಯಮಂಡಳಿ ಕಳವಳವನ್ನು ವ್ಯಕ್ತಪಡಿಸಿದೆ. ಫೆಬ್ರವರಿ 3ರಂದು ಸಲ್ಲಿಸಲಾದ ವರದಿಯ ಮಹಾಕುಂಭಮೇಳದ ಸಮಯದಲ್ಲಿ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಗಮನಾರ್ಹ ಏರಿಕೆಯನ್ನ ಸೂಚಿಸಿದೆ. ಜನವರಿಯಲ್ಲಿ ನಡೆಸಿದ ಮೇಲ್ವಿಚಾರಣೆಯಲ್ಲಿ ನದಿ ನೀರಿನ ಗುಣಮಟ್ಟವು ಜೈವಿಕ, ರಾಸಾಯನಿಕ, ಆಮ್ಲಜನಕ ಬೇಡಿಕೆಗೆ ಸಂಬಂಧಿಸಿದಂತೆ ಸ್ನಾನದ ಮಾನದಂಡಗಳಿಗೆ ಅನುಗುಣವಾಗಿಲ್ಲ. ನದಿಯ ನೀರಿನ ಗುಣಮಟ್ಟವು ವಿವಿಧ ಸಂದರ್ಭದಲ್ಲಿ ಎಲ್ಲಾ ಮೇಲ್ವಿಚಾರಣೆಯ ಸ್ಥಳಗಳಲ್ಲಿ ಫೀಕಲ್ ಕೋಲಿಫಾರ್ಮ್ ಸಂಬಂಧಿಸಿದಂತೆ ಸ್ನಾನ ಮಾಡಲು ಪ್ರಾಥಮಿಕ ನೀರಿನ ಗುಣಮಟ್ಟಕ್ಕೆ ಅನುಗುಣವಾಗಿಲ್ಲ. ಮಹಾಕುಂಭದ ಸಮಯದಲ್ಲಿ ವಿಶೇಷವಾಗಿ ಮಂಗಳಕರ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಗಂಗಾ ಸ್ನಾನ ಮಾಡುವುದರಿಂದ ಮಲದ ಸಾಂದ್ರತೆಯು ಹೆಚ್ಚಾಗ್ತಿದೆ ಅಂತ ವರದಿ ತಿಳಿಸಿದೆ. ಈ ಪ್ರದೇಶಗಳಲ್ಲಿ ಒಳಚರಂಡಿ ಸಂಸ್ಕರಣಾ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಶಾಹಿ ಸ್ನಾನಿಗಳು ಮತ್ತು ಹಬ್ಬದ ಇತರ ಪ್ರಮುಖ ಆಚರಣೆಗಳ ಸಮಯದಲ್ಲಿ ಮಾಲಿನ್ಯದ ಮಟ್ಟವು ಹೆಚ್ಚಾಗಿದೆ ಎಂದು ವರದಿ ಪ್ರಕಟಿಸಿದೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.